ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.65% ಗೇನ್ ಆಯಿತು. 157 ಪಾಯಿಂಟ್ಗಳ ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ನಿಫ್ಟಿ 24,200 ಕೆಳಗಡೆ ಓಪನ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಳ್ಳೆ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಸೆನ್ಸೆಕ್ಸ್ ಕೂಡ 0.65% ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.8%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ವಿಪ್ರೋ ರಿಸಲ್ಟ್ ಕೂಡ ನಿನ್ನೆ ಡಿಕ್ಲೇರ್ ಆಗಿತ್ತು. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲ್ ಆಗೇನೆ ಐಟಿ ಇಂಡೆಕ್ಸ್ ಟ್ರೇಡ್ ಆಗಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಫ್ಲಾಟ್ ಆಗಿ ಟ್ರೇಡ್ ಆಯಿತು. 0.2% ಗೇನ್ ಆಟೋ ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ನ ಪಾಸಿಟಿವಿಟಿಗೆ ಟ್ರಂಪ್ ಅವರು ಕೂಡ ಕಾರಣ ಆಗಿರ್ಬೋದು. ಯಾಕೆಂದರೆ ಕಳೆದ ವಾರ ಇರಾನ್ ಮತ್ತು US ನಡುವೆ ಮೊದಲನೇ ರೌಂಡ್ನ ಮಾತುಕತೆ ಆಗಿತ್ತು. ಬಟ್ ಯಾವುದೇ ರೀತಿಯ ಡಿಸಿಷನ್ಗೆ ಎರಡೂ ದೇಶಗಳು ಬಂದಿರಲಿಲ್ಲ. ಬಟ್ ಈಗ ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ ಏನಿದೆ ಈ ವೀಕೆಂಡಲ್ಲಿ ಆಗುತ್ತೆ ಅಂತ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಎಲ್ಲ ದೇಶಗಳಿಗೆ ಓಪನ್ ಮಾಡಬೇಕು ಅನ್ನುವಂಥ ಮಾತುಕತೆಯನ್ನು ನಡೆಸ್ತಿದ್ದಾರೆ. ಸೊ ಎರಡೂ ನ್ಯೂಸ್ಗಳು ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. ಮೇ ಬಿ ಆ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನೋಡಬೇಕಾಗುತ್ತೆ ವೀಕೆಂಡಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಅಕಸ್ಮಾತ್ ಮಾತುಕತೆ ನಡೆದು ಎರಡು ದೇಶಗಳು ತಮ್ಮ ಒಂದು ಕಂಡೀಷನ್ಸ್ಗಳಿಗೆ ಒಪ್ಕೊಂಡ್ರೆ ಮತ್ತೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗುತ್ತೆ. ಕಳೆದ ವಾರದ ರೀತಿಯಲ್ಲೇ ಮತ್ತೆ ಎರಡು ದೇಶಗಳು ಯಾವುದೇ ಒಂದು ಒಪ್ಪಂದಕ್ಕೆ ಬರಲಿಲ್ಲ ಅಂದರೆ ಮಾರ್ಕೆಟ್ನ ವೀಕ್ನೆಸ್ ನೆಕ್ಸ್ಟ್ ವೀಕಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ FMCG ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ನಲ್ಲಿ 4.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ನೆಸ್ಲೆ ಕೂಡ 2%ಗೂ ಹೆಚ್ಚಾಗಿ ಗೇನ್ ಆಗಿದೆ. JSW ಸ್ಟೀಲ್, ಅಪೋಲೋ ಹಾಸ್ಪಿಟಲ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಪವರ್ ಗ್ರಿಡ್ ಅಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ವಿಪ್ರೋ ಇವತ್ತು ಟಾಪ್ ಲೂಸರ್ ಆಗಿತ್ತು. ಸೊ ವಿಪ್ರೋನಲ್ಲಿ 3%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಿಪ್ರೋ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬ್ರೋಕರೇಜ್ಗಳು ಒಂದು ಡಿವೈಡೆಡ್ ಸ್ಟ್ಯಾನ್ಸ್ ಅನ್ನ ವಿಪ್ರೋನಲ್ಲಿ ಹೊಂದಿದ್ದಾರೆ. ಕೆಲವು ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕೆಲವು ಬ್ರೋಕರೇಜ್ಗಳು ಸೆಲ್ ರೆಕಮೆಂಡೇಶನ್ ಅಥವಾ ನ್ಯೂಟ್ರಲ್ ರೆಕಮೆಂಡೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಬ್ರೋಕರೇಜ್ ಟಾರ್ಗೆಟ್ಸ್ಗಳನ್ನು ಅಬ್ಸರ್ವ್ ಮಾಡೋದಾದ್ರೆ ಮೊದಲನೇದಾಗಿ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರ ಬೈ ರೆಕಮೆಂಡೇಶನ್ ಕೊಟ್ಟು 250ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಬೈಬ್ಯಾಕ್ ಅನೌನ್ಸ್ ಆಗಿರೋದು ಪಾಸಿಟಿವ್ ಆಗಿರುತ್ತೆ. 2027-28ರ ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಟಾರ್ಗೆಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. JP ಮಾರ್ಗನ್ ಈಗಲೂ ಕೂಡ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟು 200ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ರೆವೆನ್ಯೂ ಗೈಡೆನ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದು JP ಮಾರ್ಗನ್ನ ವ್ಯೂ ಆಗಿರುತ್ತೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸೆಲ್ ರೆಕಮೆಂಡೇಶನ್ ಕೊಟ್ಟು 190ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಇವರು ಕೂಡ ಅಷ್ಟೇ ಎಕ್ಸಿಕ್ಯೂಷನ್ ಸ್ಟ್ರಾಂಗ್ ಆಗಿ ಇಲ್ಲ ಅನ್ನುವಂಥ ರೀಸನ್ ಅನ್ನು ಕೊಟ್ಟಿದ್ದಾರೆ. CLSA HSBC ಇಬ್ಬರು ಕೂಡ ಹೋಲ್ಡ್ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. CLSA ಕಡೆಯಿಂದ 194ರ ಟಾರ್ಗೆಟ್ ಪ್ರೈಸ್ ಇದೆ. HSBC ಕಡೆಯಿಂದ 210ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಅಂಡರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದು ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಕಟ್ ಮಾಡಿದರೆ 194ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ರೆವೆನ್ಯೂ ಗೈಡೆನ್ಸ್ ಸ್ಟ್ರಾಂಗ್ ಇಲ್ಲ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಕೂಡ ಆಗಿರುತ್ತೆ. ಸೊ ಕೇವಲ ನೋಮುರ ಕಡೆಯಿಂದ ಮಾತ್ರ ಒಳ್ಳೆ ಒಂದು ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ವಿಪ್ರೋ ಶೇರ್ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದರೆ 250ರ ಪ್ರೈಸ್ನಲ್ಲಿ ಶೇರ್ಸ್ಗಳನ್ನು ಇವರು ಬೈಬ್ಯಾಕ್ ಮಾಡ್ಕೋತಾರೆ. ಸೊ ಈಗ 200 ಅರೌಂಡಲ್ಲಿ ವಿಪ್ರೋ ಟ್ರೇಡ್ ಆಗ್ತದೆ. ಸೊ 200 ಅರೌಂಡಲ್ಲಿ ನಿಮ್ಮ ಬೈಯಿಂಗ್ ಪ್ರೈಸ್ ಇದ್ದು ಪ್ರತಿ ಶೇರ್ನ ಮೇಲೆ ₹50 ಪ್ರಾಫಿಟ್ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಬೈಬ್ಯಾಕ್ ಆ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ. ಅಕ್ಸೆಪ್ಟೆನ್ಸ್ ರೇಷಿಯೋ ಇರುತ್ತೆ. ಎಷ್ಟು ಡಿಮ್ಯಾಂಡ್ ಇರುತ್ತೆ ಅದರ ಬೇಸಿಸ್ ಮೇಲೆ ಅಕ್ಸೆಪ್ಟೆನ್ಸ್ ರೇಷಿಯೋ ಫಿಕ್ಸ್ ಆಗುತ್ತೆ. 50ರಲ್ಲಿ ಒಂದು 25ರಿಂದ 30 ಶೇರ್ಗಳು ಬೈಬ್ಯಾಕ್ ಆಗ್ಬೋದು. ಸೊ ಅಷ್ಟು ಅಮೌಂಟ್ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಕಂಪ್ಲೀಟ್ ಶೇರ್ಸ್ ಬೈಬ್ಯಾಕ್ ಆಗೋದಿಲ್ಲ. ಸ್ವಲ್ಪ ಶೇರ್ಸ್ ಮಾತ್ರ ಬೈಬ್ಯಾಕ್ನಲ್ಲಿ ಹೋಗುತ್ತೆ. ಆದ್ದರಿಂದ ನಿಮ್ಮ ಬೈಯಿಂಗ್ ಪ್ರೈಸನ್ನು ಅಬ್ಸರ್ವ್ ಮಾಡಿ ನೀವು ಶೇರ್ಸ್ಗಳನ್ನು ಟೆಂಡರ್ ಮಾಡಬೇಕಾಗುತ್ತೆ. ಸೊ ಏಂಜಲ್ ಒನ್ ಇವತ್ತು ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಒಂದು ಸ್ಟ್ರಾಂಗ್ Q4 ರಿಸಲ್ಟ್ ಡಿಕ್ಲೇರ್ ಆಗಿದೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ 320 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಕಳೆದ 5 ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಒಂದು ಸ್ಟ್ರಾಂಗ್ ಜಂಪ್ ಇದೆ. ಹಾಗೆ ಅದರ ಜೊತೆಯಲ್ಲಿ ಒಂದು AI ಅಪ್ಡೇಟ್ಸ್ ಅನ್ನು ಕೂಡ ಶೇರ್ ಮಾಡಿದ್ದಾರೆ. ಸೊ AI ಅನ್ನು ಬಳಸಿಕೊಂಡು ಬಿಸ್ನೆಸ್ ಅನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡ್ತೀವಿ ಅನ್ನೋದು ಏಂಜಲ್ ಒನ್ ವ್ಯೂ ಆಗಿರುತ್ತೆ. ಸೊ ಈ ರೀಸನ್ನಿಂದ ಕೂಡ ಏಂಜಲ್ ಒನ್ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿ 1500 ಕೋಟಿಯಷ್ಟು ಫಂಡ್ ರೈಸಿಂಗ್ನ ಪ್ಲಾನ್ನ ಕೂಡ ಹೊಂದಿದ್ದಾರೆ. ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ NCDಗಳನ್ನು ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡುವಂಥ ಪ್ಲಾನ್ಸ್ ಇದೆ. ಕ್ಲೈಂಟ್ ಬೇಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಸ್ಟಾಕ್ ಪ್ರೈಸ್ನ ಮೊಮೆಂಟಮ್ಗೆ ಕಾರಣ ಆಗಿದೆ. ಆಸ್ಕ್ ಏಂಜಲ್ AI ಅನ್ನುವಂಥ ಫೀಚರನ್ನು ಕೂಡ ತಮ್ಮ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ AI ಅನ್ನು ಬಳಸ್ಕೊಂಡು ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಟ್ರೇಡಿಂಗನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ಬೋದಾಗತ್ತೆ.
ಕಲ್ಯಾಣ್ ಜ್ಯುವೆಲರ್ಸ್, ಟೈಟನ್ ಗೋಲ್ಡ್ ಜ್ಯುವೆಲರಿ ಸ್ಟಾಕ್ಗಳಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಕಲ್ಯಾಣ್ ಜ್ಯುವೆಲರ್ಸ್ 3%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಇಂಡಿಯನ್ ಬ್ಯಾಂಕ್ಗಳು ಗೋಲ್ಡ್ ಮತ್ತು ಸಿಲ್ವರ್ ಇಂಪೋರ್ಟನ್ನು ಸದ್ಯಕ್ಕೆ ಹಾಲ್ಟ್ ಮಾಡಿದ್ದಾರೆ. ಇದಕ್ಕೆ ಒಂದು ರೀಸನ್ ಅಂದರೆ ಕಸ್ಟಮ್ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಆ ಒಂದು ರೀಸನ್ನಿಂದ ಸಾಕಷ್ಟು ಇಂಪೋರ್ಟ್ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಹಾಗೆ ಗೌರ್ಮೆಂಟ್ ರೀಸೆಂಟಾಗಿ ಇಂಪೋರ್ಟ್ ಡ್ಯೂಟಿ ರಿಲೇಟೆಡ್ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಅನೌನ್ಸ್ ಮಾಡಿದ್ರು. ಅದು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಮೇ ಬಿ ಅದು ಇಂಪ್ಲಿಮೆಂಟ್ ಆದಮೇಲೆ ಗೋಲ್ಡ್ ಸಿಲ್ವರ್ ಇಂಪೋರ್ಟ್ಸ್ ಕಂಟಿನ್ಯೂ ಆಗ್ಬೋದು. ಸೊ ಕಲ್ಯಾಣ್ ಜ್ಯುವೆಲರ್ಸ್, ಟೈಟನ್ ಗೋಲ್ಡ್ನ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸಿ ಹೊಂದಿರ್ತಾರೆ. ಗೋಲ್ಡ್ ಜ್ಯುವೆಲರ್ಗಳನ್ನು ಸೆಲ್ ಮಾಡುವಂಥ ಕಂಪನಿ. ಗೋಲ್ಡ್ ಹೆಚ್ಚಾಗಿ ಸಿಕ್ಕಿದಾಗ ಮಾತ್ರ ಇವರು ಒಳ್ಳೆಯ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದಾಗುತ್ತೆ. ಆ ರೀಸನ್ನಿಂದ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಮೈಕ್ರೋಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ 18% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಇವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಆರ್ಡರ್ಸ್ ಸಿಕ್ಕಿದೆ. ಸೊ ಮಿಸೈಲ್ಸ್ಗಳನ್ನು ಬಿಲ್ಡ್ ಮಾಡೋದಕ್ಕೆ, ಅಂಡರ್ ವಾಟರ್ ಮೈನ್ಸ್ಗಳನ್ನು, ಏರಿಯಲ್ ಬಾಂಬ್ಸ್ಗಳನ್ನು, ಸೊ ರಾಕೆಟ್ಸ್ಗಳನ್ನು ಬಿಲ್ಡ್ ಮಾಡುವಂಥ ಕಾಂಟ್ರಾಕ್ಟ್ ಅಪೋಲೋ ಮೈಕ್ರೋಸಿಸ್ಟಮ್ಗೆ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಸಿಗೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಅವಂತಿ ಫೀಡ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಶ್ರಿಂಪ್ ಎಕ್ಸ್ಪೋರ್ಟ್ಸ್ ಇಯರ್ ಆನ್ ಇಯರ್ 14% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ 2026 ಫಿನಾನ್ಷಿಯಲ್ ಇಯರ್ನಲ್ಲಿ ಸಾಕಷ್ಟು ರೋಡ್ ಬ್ಲಾಕ್ಸ್ ಇತ್ತು. ಟ್ರಂಪ್ ಅವರು ಟ್ಯಾರಿಫ್ಸನ್ನು ಇನ್ಕ್ರೀಸ್ ಮಾಡಿದ್ರು. ಎಕ್ಸ್ಪೋರ್ಟ್ನ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಕೂಡ ಇತ್ತು. ಬಟ್ ಸ್ಟಿಲ್ ಒಳ್ಳೆ ಒಂದು ಶ್ರಿಂಪ್ ಎಕ್ಸ್ಪೋರ್ಟ್ಸ್ ಭಾರತದಿಂದ ಆಗಿರೋದು ಕಾಣಿಸ್ತಿದೆ. ಹಾಗೆ ಒಂದು ಶ್ರಿಂಪ್ ಎಕ್ಸ್ಪೋರ್ಟ್ ಏನಿದೆ 11 ವರ್ಷಗಳಿಂದ ಇನ್ಕ್ರೀಸ್ ಆಗ್ತಾನೆ ಬರ್ತಿದೆ. ಇದು ಅವಂತಿ ಫೀಡ್ಸ್, ಅಫೆಕ್ಸ್ ಫ್ರೋಸನ್ ಅಂತ ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಅದೇ ರೀಸನ್ನಿಂದ ಅವಂತಿ ಫೀಡ್ಸ್ 5%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಯಿತು. ITC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಿದೆ. ಇವತ್ತು FMCG ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಹಾಗೆಯೇ ITC ಒಂದು ಸಿಗರೆಟ್ ಬಿಸ್ನೆಸ್ ಕೂಡ ಆಗಿರುತ್ತೆ. ಮೇಜರ್ ರೆವೆನ್ಯೂ ಸಿಗರೆಟ್ ಬಿಸ್ನೆಸ್ನಿಂದನೇ ಬರುತ್ತೆ. ಸೊ VST ಇಂಡಸ್ಟ್ರೀಸ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸೊ VST ಇಂಡಸ್ಟ್ರೀಸ್ ಕಂಪ್ಲೀಟ್ಲಿ ಒಂದು ಸಿಗರೆಟ್ ಕಂಪನಿ ಆಗಿರುತ್ತೆ. ಒಳ್ಳೆ ರೆವೆನ್ಯೂಸ್ ಬಂದಿದೆ. ಆದ್ದರಿಂದ ITC ಕೂಡ ಅದೇ ರೀತಿ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡ್ಬೋದು ಅಂತ ಸ್ಟಾಕ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತದೆ. ನೋಡಬೇಕಾಗುತ್ತೆ ITCಯ Q4 ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ ಓಮ್ ಪವರ್ ಟ್ರಾನ್ಸ್ಮಿಷನ್ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಒಂದು ಡೀಸೆಂಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 6% ಪ್ರೀಮಿಯಂನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಸೊ ನಿನ್ನೆ ಕೇವಲ ₹2 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 6% ಪ್ರೀಮಿಯಂನಲ್ಲಿ ಓಮ್ ಪವರ್ ಟ್ರಾನ್ಸ್ಮಿಷನ್ ಲಿಸ್ಟ್ ಆಯಿತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹175 ಆಗಿತ್ತು. 186 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 194 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸಬ್ಸ್ಕ್ರಿಪ್ಷನ್ ಅಷ್ಟೇನು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಬಟ್ ಒಳ್ಳೆ ಒಂದು ಲಿಸ್ಟಿಂಗೇ ಆಗಿರುತ್ತೆ. ಸೊ ಮುಂದಿನ ವಾರ ಸದ್ಯಕ್ಕೆ ಯಾವುದೇ ಒಂದು ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿಲ್ಲ. ಸೊ ಮಾರ್ಕೆಟ್ನಲ್ಲಿ ವೊಲಟಾಲಿಟಿ ಇರೋದ್ರಿಂದ ಸಾಕಷ್ಟು ಕಂಪನಿಗಳು IPOನ ಡಿಲೇ ಮಾಡ್ತಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.